ಕಪ್ ಸೀಸನ್ 2 ಶುರುವಾಗ್ತಾ ಇದೆ. ಸ್ಟೆಲ್ಲಾರ್ ಇವೆಂಟ್ಸ್, ಚೇತನ್ ಸೂರ್ಯ ಒಂಥರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಮಾಡಲೇಬೇಕು ಇದನ್ನ ಅನ್ನುವ ಒಂದು ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದನ್ನು ಅವರು ಸಾಕಾರಗೊಳಿಸಿದ್ದಾರೆ. ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಅಶ್ವಿನಿ ಅಕ್ಕ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಸಾಥ್ ಕೊಟ್ಟಿದ್ದು ಒಂದು ದೊಡ್ಡ ಬಲ ಚೇತನ್ ಸೂರ್ಯಗೆ. ಈ ಇವೆಂಟ್ ಇವತ್ತು ಇಲ್ಲಿ ಸಾಕಾರಗೊಳ್ಳೋದಕ್ಕೆ ಒಂದು ಮುನ್ನುಡಿ ಬರಿತಾ ಇದೆ. ಅಂಡ್ ನಾವೆಲ್ಲರೂ ಕೂಡ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋದು ಬಹಳ ಖುಷಿ ವಿಚಾರ. ಮಗದೊಮ್ಮೆ ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್. ಥ್ಯಾಂಕ್ ಯು. ಸೀಸನ್ಸ್ 1 ಹೇಗೆ ಬಂತು ಅಂತ ನೀವೆಲ್ಲ ನೋಡಿದ್ರಿ. ಇದು ಸೀಸನ್ 2 ಅದಕ್ಕಿಂತ ಚೆನ್ನಾಗಿರುತ್ತೆ. ಏನೋ ಚೇಂಜಸ್ ಮಾಡಿದಾಗ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದ ಸರ್ಪ್ರೈಸ್. ಅಫ್ಕೋರ್ಸ್ ಎವ್ರಿ ಒನ್ ಆರ್ ವೇಟಿಂಗ್ ಫಾರ್ ದ ಸರ್ಪ್ರೈಸ್. ಸೀಸನ್ 1 ಆಡಿದವರೆಲ್ಲ ಪ್ಲೇಯರ್ಸ್ ಇಲ್ಲಿದ್ದೀರಾ. ಈಗ ಅಫ್ಕೋರ್ಸ್ ಸೀಸನ್ 2 ಕೆಲವು ಹೊಸ ಮುಖಗಳು ಸೇರ್ಪೇಟಾಗಿದೆ. ಆ್ಯಂಡ್ ಐ ವೆಲ್ಕಮ್ ದೆಮ್ ಫಾರ್ ದಿಸ್ ಅಪ್ಪು ಕಪ್ ಸೀಸನ್ 2. ಸೊ ಖುಷಿಯಿಂದ ಆಡೋಣ. ಅದರಲ್ಲಿ ಸೋಲು ಕೆಲವು ಇದ್ದೇ ಇರುತ್ತೆ. ಒಂದು ಖುಷಿಯಿಂದ ನಾವೆಲ್ಲ ಒಂದು ಸೇರ್ತಾ ಇದ್ದೀವಿ. ಬರೀ ಶೂಟಿಂಗಲ್ಲಿ ಫಂಕ್ಷನ್ಗಳಲ್ಲಿ ಸೇರ್ತೀವಿ ಹೊರತು ಬೇರೆ ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಸೇರಲ್ಲ. ಸೊ ಅಂಥ ಒಂದು ಅರೇಂಜ್ಮೆಂಟು ಚೇತನ್ ಸೂರ್ಯ ಅವ್ರು ಮಾಡಿದ್ದಾರೆ, ನಮ್ಮೆಲ್ಲ ಸೇರಿಸಿದ್ದಾರೆ. ಸೊ ಖುಷಿಯಿಂದ ಆಡೋಣ, ಅಬ್ಬು ಸರ್ ತಂದು ನಗ್ನಗ್ತಾ ಆಡೋಣ. ಫಸ್ಟ್ ಸೀಸನ್ನ ಹೇಗೆ ನಾವು ಸಪೋರ್ಟ್ ಮಾಡಿ ಅದನ್ನು ಒಂದು ಮಂಟಕ್ಕೆ ತೊಗೊಂಡೋಗಿದ್ವಿ, ಅದಕ್ಕಿಂತ ಜಾಸ್ತಿ ಈ ಅಬ್ಬು ಸೀಸನ್ 2ನ ತೊಗೊಂಡೋಗೋಣ. ಥ್ಯಾಂಕ್ ಯು. ಸೀಸನ್ 1 ಕರೀಲಿಲ್ಲ ನನ್ನ, ಸೀಸನ್ 2 ಕರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪು ಸರ್ ಜೊತೆ ನಾನು ಒಂದ್ಸಲ ಸ್ಕ್ವಾಶ್ ಆಡಬೇಕಾಗಿತ್ತು ಮ್ಯಾಮ್, ಬಟ್ ಮಿಸ್ ಆಗೋಯ್ತು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ದ ಅಪ್ಪು ಕಪ್ ಹಿಯರ್. ಲೆಟ್ಸ್ ಆಲ್ ಎಂಜಾಯ್ ದ ಗೇಮ್ ಆ್ಯಂಡ್ ಯಾ, ಆಲ್ ದ ಬೆಸ್ಟ್ ಟು ಎವ್ರಿ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಗೌಡ ಸರ್. ಎಲ್ಲರಿಗೂ ನಮಸ್ಕಾರ. ಸೊ ಅಪ್ಪು ಕಪ್ ನಾವು ರಾಜ್ ಕಪ್ ಆಡಿದ್ವಿ, ತುಂಬ ಸಂತೋಷ ಇತ್ತು. ಇವಾಗ ಅಪ್ಪು ಕಪ್ಪು ಚೇತನ್ ಸೂರ್ಯ ಅವರು ನಾನು ಬಿಡದೆ ಕರ್ಕೊಂಡು ಬಂದಿದ್ದಾರೆ. ನಂಗೆ ಆಡೋಕ್ಕೆ ಬರಲ್ಲ ಬ್ಯಾಡ್ಮಿಂಟನ್ನು, ಟಿಕೆಟ್ ಬಿಟ್ಟರೆ ಏನು ಬರಲ್ಲ. ಈ ಕಪ್ಪು ಇವಾಗ ಹೆಂಗೆ ರಾಜೇಶ್ ಬ್ರಹ್ಮ ಅವರು ದುಬೈ ಕರ್ಕೊಂಡೋದ್ರು, ಇದು ಇಂಟರ್ನ್ಯಾಷನಲ್ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಅವ್ರಿಗೆ ಬೆಸ್ಟ್, ಚೆನ್ನಾಗಿ ನಡೀಲಿ. ಒಂದು VT ನೋಡಿದಾಗ ಅನ್ಕೋತಾ ಇದ್ದೇವೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ, ಬೇಡವಾಗಿತ್ತೇನೋ ಇದು ಅಂತ. ನಾನು ನನ್ನ ಕೈಲಾಗಿದ್ದ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ಲ ಟೀಮ್ಸ್ಗೂ, ಎಲ್ಲ ಘಟಾನುಘಟಿಗಳಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಕ್ರಮ್ ರವಿಚಂದ್ರ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಚೇತನ್ ಫಾರ್ ಇನ್ವೈಟಿಂಗ್. ಆ್ಯಂಡ್ ಆ್ಯಕ್ಚುಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಬಂದ ತಕ್ಷಣ ಏನು ಸರ್ಪ್ರೈಸಸ್ ಇದೆ ಅಂತ. ನನಗೆ ಆಲ್ರೆಡಿ 2 ಸರ್ಪ್ರೈಸ್ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಮೈ ಟೀಮ್ಸ್ ಟೈಟಲ್ ರಾಜ್ಕುಮಾರ ಕಿಂಗ್ಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಸೆಕೆಂಡ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಹೇಳಿದ್ರು, ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಯ್ತು ನನಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಆ್ಯಂಡ್ ಆಲ್ ಆಫ್ ಯು. ದ ಗೇಮ್ ಇಸ್ ಆನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಕಳೆದ ಸಲ ವಿನ್ನರ್ ನೀವು, ಈ ಸಲ ಕಪ್ ನಿಮ್ದು ಆಗುತ್ತಾ ಅಂತ? ಮೇ ದ ಬೆಸ್ಟ್ ಟೀಮ್ ವಿನ್. ಸೊ ಸೀಸನ್ 1ನಲ್ಲಿ ನಾವು ಅಪ್ಪು ಕಪ್ಪು ಚೇತನ್ ಬಂದಾಗ ಪುನೀತ್ ಸರ್ ನಮ್ಮ ಕ್ಲಬ್ಬಲ್ಲಿ ಬಂದು ಶಟಲ್ ಬ್ಯಾಡ್ಮಿಂಟನ್ ಆಡಿದರು. ರಾಜ್ಕುಮಾರ್ ಅಕಾಡೆಮಿದು ಒಂದು ಪ್ರೊಮೋ ಶೂಟ್ ಆಗಿತ್ತು. ಸೊ ಆ ಒಂದು ಮೆಮರಿಯಿಂದ ನಾವು ಇಮಿಡಿಯೇಟಾಗಿ ಯಾಕೆಂತಂದರೆ ಕ್ಲಬ್ ಅಂದಾಗ ಶೂಟಿಂಗಿಗೆ ತುಂಬ ಜನ ಕೇಳಿದ್ದಾರೆ, ಆದರೆ ಸ್ಪೋರ್ಟ್ಸ್ಗೆ ಅವರೊಬ್ಬರೇ ಬಂದು ನಮ್ಮ ಕ್ಲಬ್ಬಲ್ಲಿ ಕೇಳಿದ್ದು. ಆ ಮೆಮರಿ ತುಂಬ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ. ಸೊ ಹಾಗಾಗಿ ಸೀಸನ್ 1 ಆಟ ಆಡಿದ್ವಿ. ಹೋಪ್ ಏನೂ ಇರಲಿಲ್ಲ ಗೆಲ್ತೀವಿ ಅಂತ. ಗೆದ್ಬಿಟ್ವಿ. ಹೇಗೆ ಗೆದ್ವಿ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೆದ್ದಿದ್ದೀವಿ. ಸೀಸನ್ 2 ಸೊ ಡಿಫೆಂಡ್ ಮಾಡಬೇಕು. ಹೋಪ್ ಗೊತ್ತಿಲ್ಲ ಏನಾಗುತ್ತೆ, ಬಟ್ ವಿ ವಿಲ್ ಪುಟ್ ಅವರ್ ಆಲ್ ದ ಬೆಸ್ಟ್ ಆ್ಯಂಡ್ ಮೇ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ಟೀಮ್ ಅಪ್ಪು ಅವರ ಕನೆಕ್ಷನ್ ಮೇಡಮ್ ಗೊತ್ತು, 10-15 ಇಯರ್ಸಿಂದ ಇದೆ. ನಾವು ಕೋರಮಂಗಲದಲ್ಲಿ ನೇಬರ್ಸ್ ಬೇರೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಕಪ್ಪು ತಗೊಂಡು ಹೋಗೋದಕ್ಕೆ ನಾನು ಗಾಡಿ ಬೇರೆ ರೆಡಿ ಮಾಡಿದ್ದೀನಿ. ಪಾರ್ಟಿ ಆ್ಯಂಡ್ ಗಾಡಿ ಎರಡೂ ರೆಡಿ ಇದೆ. ವಿಶಿಂಗ್ ಆಲ್ ದ ಟೀಮ್ಸ್ ಆಲ್ ದ ಬೆಸ್ಟ್. ಅಪ್ಪು ಕಪ್ ಸೀಸನ್ 2 ಮಾಡಕ್ಕೆ 2 ರೀಸನು. ಒಂದು ಅಪ್ಪು ಸರ್, ಒನ್ ಇಸ್ ಚೇತನ್ ಸೂರ್ಯ, ಒಂದು ಸುಷ್ಮಾ ಅವರು. ಆ್ಯಂಡ್ ತುಂಬ ಒಳ್ಳೇದಾಗಲಿ ನಿಮಗೆ, ನಿಮ್ಮ ವಿಷನ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಸತಿ ನಾನು ಆಡೋದಕ್ಕೆ ಮಾತ್ರ. ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಚೇತನ್ ಅವರು ಕಾಂಟ್ಯಾಕ್ಟ್ ಮಾಡಿದರು ಆಡಿ ಅಂತ. ಒಂದಿನ ಹೋಗಿ ಪ್ರಾಕ್ಟೀಸ್ಗೂ ಹೋದೆ, ಆಮೇಲೆ ಯಾವುದೋ ಕಾರಣದಿಂದ ನಾನು ಆಡೋಕ್ಕಾಗಲಿಲ್ಲ. ಬಟ್ ಈ ಸತಿನೂ ಅವ್ರು ಮತ್ತೆ ಫೋನ್ ಮಾಡಿ ಅಷ್ಟು ಗೌರವ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅಪ್ಪು ಹೆಸರಿಗೆ ಅಸೋಸಿಯೇಟ್ ಆಗುವಂಥ ಆಟ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಏನೇ ಇರ್ಬೋದು, ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಕಳೆದಿರೋಂಥ ಸ್ವಲ್ಪ ಸಮಯನೇ ಇರ್ಬೋದು, ಬಟ್ ತುಂಬ ಒಳ್ಳೆಯ ಸಮಯನ ನಾನು ಕಳೆದಿದ್ದೀನಿ. ಭಾಳ ಖುಷಿ ಆಗ್ತದೆ ಅಪ್ಪು ಕಪ್ಪಲ್ಲಿ ನಾನು ಪಾರ್ಟ್ ತೊಗೊಳೋದಕ್ಕೆ. ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ
ಟೀಮ್ಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡೋಣ, ಮಜಾ ಮಾಡೋಣ. And I've never seen him directly, but it's an honor to be playing this tournament. All the best to everyone. ಥ್ಯಾಂಕ್ ಯು. ಪ್ರವೀಣ್ ತೇಜ್. ಹಾಯ್ ಮ್ಯಾಮ್. ಮೊದಲು ಏನೇನು ಕೆಲಸ, ಮೊದಲು ಕ್ರಿಕೆಟು ಬ್ಯಾಡ್ಮಿಂಟನ್ ಅಂದರೆ ಕರೆದ್ರೆ ಭಯ ಆಗ್ತಿತ್ತು. ಯಾಕೆ ಸುಮ್ಮನೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹುಚ್ಚಿಡ್ಸ್ಕೊಂಡು ಇಂಜುರಿ ಮಾಡ್ಕೊಳ್ಳೋದು ಬೇಡ ಅಂತ ಸುಮಾರು ವರ್ಷದಿಂದ ಎಸ್ಕೇಪ್ ಆಗ್ತಾ ಇದೆ. ನಮ್ಮ ಶಿವಗೌಡರು ಲಾಸ್ಟ್ ಟೈಮ್ ಬಿಡಲೇ ಇಲ್ಲ, ಕರ್ಕೊಂಡೋದ್ರು ರಾಜ್ ಕಪ್ ಕರ್ಕೊಂಡೋಗಿ ರನ್ನರಪ್ ಆದ್ವಿ. ಅಲ್ಲಿ ಇಂಜುರಿನೂ ಆಯಿತು, ಹುಚ್ಚು ಜಾಸ್ತಿ ಆಯಿತು. ಯಾಕೆ ಅಂದರೆ ಎಷ್ಟು ಒಳ್ಳೆ ಆಪರ್ಚುನಿಟಿ ಇದೆ ಸಿನಿಮಾದವ್ರ ಜೊತೆ, ಆ್ಯಕ್ಟರ್ಸ್ಗಳ ಜೊತೆ, ಒಂದಿಷ್ಟು ಜನ ಓನರ್ಸ್ಗಳ ಜೊತೆ ಎಲ್ಲರ ಜೊತೆ ಸೇರುವಂಥ ಒಳ್ಳೆ ಅವಕಾಶ. ಸೊ ಎಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದೆ ಅಂತ ಈಗ ಅನಿಸಿದೆ. ಬಟ್ ಸ್ಟಿಲ್ ಇವಾಗ ಇಂಜುರಿ ಆದರೂ ಕೂಡ ಈ ಸಲ ಆಡಬೇಕು ಅಂತ ಮತ್ತೆ ಬಂದಿದ್ದೀನಿ. ಆ್ಯಂಡ್ ಚೇತನ್ ಅವರು, ಸುಷ್ಮಾ ಅವರು ತುಂಬ ಹಳೆ ಇನ್ಫ್ಯಾಕ್ಟ್ ಕೊಲೀಗ್ಸ್ ಅಂತ ಹೇಳ್ಬೋದು. ನಾವೆಲ್ಲ ಒಟ್ಟಿಗೆ ಚಾನಲ್ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ನಮ್ಗೆ ಒಂದು ಟೀಮ್ ಕೊಟ್ಟಿದ್ದಕ್ಕೆ. ಎಲ್ಲರೂ ಒಟ್ಟಿಗೆ ಆಡೋಣ, ಒಟ್ಟಿಗೆಲ್ಲ ಸೇರ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಲ ಇಂಜುರಿ ಆಗದೆ ಇರಲಿ. ಶ್ರೀರಾಮ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ನಾವು ಲಾಸ್ಟ್ ಟೈಮು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಾನು ಬಂದಾಗ ಚೇತನ್ ಸೂರ್ಯ ಅವ್ರ ಹತ್ರ ಒಂದು ಟೀಮ್ ಬೇಕಿತ್ತು ಅಂತ ಲಾಸ್ಟ್ ಟೈಮೇ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ ಸರ್, ಟೀಮ್ಸ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸತಿ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು. ಎಕ್ಸ್ಟ್ರಾ ಟೀಮ್ಸ್ 2 ಮಾಡಿ ಅದರಲ್ಲಿ ನನಗೊಂದು ಟೀಮ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸು. ಹಾಗೇನೆ ನಾವು ಮೊದಲೇ ಹೇಳಿದ್ದೀನಿ ಸುಮಾರು ಸತಿ, ನಾವು ದೊಡ್ಡ ಮನೆ ಅಭಿಮಾನಿಗಳು. ಹಾಗಾಗಿನೇ ಸೊ ರಾಜ್ ಕಪ್ಪು ಸಹ ಒಂದು ಟೀಮ್ ತೊಗೊಂಡಿದ್ವಿ. ಆ ಟೀಮಲ್ಲಿ ನಾವು ರನ್ನರ್ಸ್ ಅಪ್ ಆಗಿದ್ವಿ ಟೀಮಲ್ಲಿ. ಸೊ ಇಲ್ಲಿ ಅಟ್ಲೀಸ್ಟ್ ವಿನ್ನರ್ಸ್ ಅಪ್ ಆಗಬೇಕು ಅನ್ನೋ ಒಂದು ಆಸೆ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಸೊ ಎಲ್ಲ ಆಡ್ತಿರೋರ್ಗು ಒಳ್ಳೇದಾಗಲಿ, ಎಲ್ಲ ಟೀಮ್ಸೂ ಎಲ್ಲರೂ ಜೊತೆಲಿ ಆಡೋಣ, ಚೆನ್ನಾಗಿ ಆಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 2ಕ್ಕೆ ನಮ್ಗೆ ಅವಕಾಶ ಕೊಟ್ಟ ಚೇತನ್ ಸೂರ್ಯಗೆ ಧನ್ಯವಾದಗಳು. ಹಂಗೆ ಎಲ್ಲ ಒಟ್ಟಾಗಿ ಚೆನ್ನಾಗಿ ಆಡೋಣ ಅಂತ ಹೇಳ್ತಾ ಒಂದೆರಡು ಮಾತು ನಿಮ್ಮ ಕೈಯಲ್ಲೇ ಇದೆ. ಪ್ಲೀಸ್ ಮ್ಯಾಮ್ ಹೆಸರು. ಹರಿಣಿ ಶ್ರೀಕಾಂತ್. ಓಕೆ, ಹರಿಣಿ ಶ್ರೀಕಾಂತ್ ಅವರು. ಇದಕ್ಕಿಂತ ಲಕ್ಕಿ ಹ್ಯಾಂಡ್ ಬೇಕು ಆಕ್ಚುಲಿ, ನಾನು ಅದನ್ನು ಹೇಳೋಣ ಅನ್ಕೊಂಡೆ. ಹರಿಣಿ ಅವರೇ, ಯಾವ ತಂಡ ನೀವೇ ಅನೌನ್ಸ್ ಮಾಡಿದ್ರೆ ಬೆಟರ್? ಪವರ್ ಪೈಥಾನ್ಸ್. ಪವರ್ ಪೈಥಾನ್ಸ್ಗೆ ಹರಿಣಿ ಶ್ರೀಕಾಂತ್ ಅವರು. ನನಗೆ ಮೌರ್ಯ ವೈಟ್ ಗೋಲ್ಡ್ ಅವ್ರ ಕಡೆಯಿಂದ ಐ ಡೋಂಟ್ ನೋ, ಐ ಆಮ್ ಲೈಕ್ ಲುಕಿಂಗ್ ಫಾರ್ ದ ಬೆಸ್ಟ್, ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ. ಸೊ ಐ ಗಿವ್ ಮೈ ಬೆಸ್ಟ್ ಸರ್, ದಟ್ಸ್ ಇಟ್. ಸೊ ಆಲ್ ದಿ ಬೆಸ್ಟ್ ಟು ಆಲ್ ದ ಅದರ್ ಲೇಡೀಸ್, ಬಿಕಾಸ್ ನಂಗೆ ಗೊತ್ತು ಕಾಂಪಿಟೇಷನ್ ಯಾರು ಕೊಡ್ತಾರೆ ಅಂತ. ಆ್ಯಂಡ್ ಐ ನೋ ಇಟ್ಸ್ ಲೈಕ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತೇಳಿ. ಸೊ ಆಲ್ ದಿ ಬೆಸ್ಟ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಪ್ಪು ಸರ್ ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ. ಅಶ್ವಿನಿ, ಪುನೀತ್, ರಾಜ್ಕುಮಾರ್ ಮೇಡಮ್ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪು ಸರ್ ಇರ್ತಾರೆ ಅಂತ ಐ ಬಿಲೀವ್ ಇನ್. ನಾನು ಅಪ್ಪು ಸರ್ ಜೊತೆ ಮೌರ್ಯ ಸಿನಿಮಾದಲ್ಲಿ ತಂಗಿ ಪಾತ್ರ ಮಾಡಿದ್ದೆ. ಸೊ ಸರ್ ನನಗೆ ಎಲ್ಲಿ ಸಿಕ್ಕಿದ್ರು ಗುರ್ತಿಡ್ದು ಮಾತಾಡಿಸ್ತಾ ಇದ್ರು. ಇಷ್ಟು ದೊಡ್ಡ ವ್ಯಕ್ತಿ ನನ್ನ ಎಲ್ಲಿ ಸಿಕ್ಕಿದ್ರು ಗುರ್ತು ಮಾತಾಡಿಸ್ತಾರೆ ಅಂತ ತುಂಬ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ಅಪ್ಪು ಕಪ್ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನ್ನು. ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಆಯಿತು ಚೇತನ್ ಸೂರ್ಯ ಅವರು ಚೇತನ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಆಲ್ ದ ಬೆಸ್ಟ್ ಟು ಎವ್ರಿವನ್. ಥ್ಯಾಂಕ್ ಯು ಸಿಂಧು. ಎಲ್ರಿಗೂ ನಮಸ್ಕಾರ. ಸೀಸನ್ 1 ನಾನು ಆಡಿಲ್ಲ. ಸೊ ನೀವು ಅವಾಗಲೇ ಕೇಳಿದ್ರಿ ಏನು ಅನ್ಕೊಂಡು ಬಂದ್ರಿ, ಯಾವ ಟೀಮ್ಸು ನನಗೆ ಗೊತ್ತಿಲ್ಲ, ಯಾವ ಟೀಮ್ ಏನು ಅನ್ಕೊಂಡು ಬಂದಿಲ್ಲ. ಟೀಮ್ ಅವ್ರನ್ನ ಕೇಳಬೇಕು. ನಾನು ನಿಮ್ಮ ಟೀಮ್ ಪಾರ್ಟ್ ಆಗಿರೋದು ನಿಮಗೆ ಖುಷಿನಾ ಅಂತ. ಸೊ ಐ ಡೋಂಟ್ ಕೂಲ್. ಸೊ ಆಲ್ ದಿ ಬೆಸ್ಟ್ ಚೇತನ್ ಸೂರ್ಯ ಅವರಿಗೆ. ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ವಜ್ರೇಶ್ವರಿ ಕಂಬೈನ್ಸ್. ಅವ್ರ ಚಿತ್ರಗಳಿಂದನೇ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ಇನ್ ದ ವರ್ಕಿಂಗ್ ಫಾರ್ ದ ಅಪ್ಪು ಕಪ್. ಲಾಸ್ಟ್ ಇಯರು ಮಾಡಿದ್ವಿ. ಇಲ್ಲಿರೋರು ಎಲ್ಲ ಫ್ರೆಂಡ್ಸೇ, ಎಲ್ಲ ಪರಿಚಯ ಇರೋ ಶಾಟಲ್ ಪ್ಲೇಯರ್ಸೇ. ಸೊ ಐ ಆಮ್ ಹ್ಯಾಪಿ ಟು ಬಿ ಇನ್ ವಿಕ್ರಮ್ಸ್ ಟೀಮ್. ಥ್ಯಾಂಕ್ ಯು ವಿಕ್ರಮ್. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಯಾರೆಲ್ಲ ಆಡ್ತಾ ಇದ್ದಾರೋ ಎಲ್ರಿಗೂ ಬೆಸ್ಟ್ ಆಫ್ ಲಕ್. ಲೆಟ್ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ಬೋದು. ಎಲ್ಲರೂ ಕಷ್ಟಪಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನಾನು ಕೇಳ್ಕೊಳ್ಳೋದು ಅಷ್ಟೇ. ಬಿಕಾಸ್ ಯೂಶಲಿ ಪ್ರಾಕ್ಟೀಸಿಗೆ ಯಾರೂ ಬರಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಬಂದು ಆಡಿ. ಎಲ್ಲರಿಗೂ ನಮಸ್ಕಾರ.
ಫಸ್ಟ್ ಆಫ್ ಆಲ್ ಚೇತನ್ ಸೂರ್ಯ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸುಷ್ಮಾ ಥ್ಯಾಂಕ್ ಯು ವೆರಿ ಮಚ್. ನನಗೆ ಆ್ಯಕ್ಚುಲಿ ಬ್ಯಾಡ್ಮಿಂಟನ್ ಮನೆ ಮುಂದೆ ಆಡ್ತಾರಲ್ಲ ಕೈ ಹಿಂಗೆ ಹೊಡೆದು ಆ ಥರ ಅಭ್ಯಾಸ ಆಗಿತ್ತು. ಬಟ್ ಆ್ಯಕ್ಚುಲಾಗಿ ಬ್ಯಾಡ್ಮಿಂಟನ್ ಆಡೋದು ಅಂದರೆ ಹೀಗೆ ಅಂತ ಗೊತ್ತಾಗಿದ್ದು ವೆನ್ ಐ ಪಾರ್ಟಿಸಿಪೇಟೆಡ್ ಇನ್ ಅಪ್ಪು ಕಪ್ ಸೀಸನ್ 1. ಅಲ್ಲಿಂದ ನನಗೆ ಬ್ಯಾಡ್ಮಿಂಟನ್ ಜೊತೆಗಿನ ನಂಟು ಪ್ರೀತಿ ಒಲವು ಎಲ್ಲ ಹೆಚ್ಚಾಯಿತು. ಆದಷ್ಟು ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದಿನಿಂದ ಇಂದಿನವರೆಗೂ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಅಪ್ಪು ಕಪ್ ಸೀಸನ್ 2 ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಐ ಆಮ್ ಹ್ಯಾಪಿ ಟು ಬಿ ಇನ್ ಪವರ್ ಪೈಥಾನ್ಸ್. ಗುಡ್ ಲಕ್ ಟು ಮೈ ಟೀಮ್ ಆ್ಯಂಡ್ to all the teams. May the best team win. Thank you. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 1 ಕೂಡ ಇಲ್ಲಿರೋರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಚೇತನ್ ಸೂರ್ಯ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. 2ನೇ ಸೀಸನ್ಗೂ ಎಲ್ಲರೂ ಕರೆದಿದ್ದೀರಾ. ಮತ್ತು ನಮ್ಮ ಟೀಮ್ ಬಗ್ಗೆ ನನ್ನ ಟೀಮ್ ಓನರ್ ಬಗ್ಗೆ ಹೇಳಬೇಕಾದ್ರೆ ತುಂಬ ಖುಷಿ ಇದೆ. ಪಾರಿತೋಷ್ ಮತ್ತು ರವಿಚೇತನ್ ಅವ್ರ ಟೀಮಿಗೆ ನಾನು ಹೋಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಎಂಜಾಯ್ ಮಾಡೋಣ. ಲಾಸ್ಟ್ ಅಪ್ಪು ಕಪ್ ಸೀಸನ್ 1 ಕೂಡ ನೋವು ನಲಿವು ಆಟ ಎಲ್ಲ ಇದೆ, ಕಿತ್ತಾಟ ಎಲ್ಲ ಇತ್ತು. ಈ ಸೀಸನ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಣ. ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಗೆಲ್ತಾರೋ ಆ ಟೀಮ್ಗೆ ಒಳ್ಳೇದನ್ನ ಕೋರೋಣ ಅಂತ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಇದು ನಾನು ಫಸ್ಟ್ ಟೈಮ್ ಆಡ್ತಾ ಇರೋದು. ಚೇತನ್ ಅವ್ರಿಗೆ ಥ್ಯಾಂಕ್ ಯು. ನನಗೂ ಗೊತ್ತಿಲ್ಲ ಇಲ್ಲಿ ಯಾವ್ಯಾವ ಟೀಮು ಹೇಗೆ ಎತ್ತ ಅಂತ. ಸೊ ಯಾವ ಟೀಮ್ಗೆ ಹೋಗ್ತೀನೋ ಅದರಲ್ಲಿ ಆಟ ಆಡ್ತೀನಿ. ಬಟ್ ನಾನು ಅಂತ ಒಳ್ಳೆ ಪ್ಲೇಯರ್ ಅಲ್ಲ, ಮೊದಲು ಆಟ ಆಡ್ತಿದ್ದೆ ಬಟ್ ತುಂಬ ಗ್ಯಾಪ್ ಆಯಿತು. ಸೊ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಪ್ಪು ಕಪ್ 2ಗೆ ನನ್ನ ಕರೆದಿರೋದಕ್ಕೆ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ, ಆಟ ಆಡೋಣ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ ಕಂಬಾರ್. ಲಾಸ್ಟ್ ಇಯರ್ ಅಪ್ಪು ಕಪ್ ಸೀಸನ್ 1 ವಿನ್ನರ್ಸ್ ರಾಜ್ಕುಮಾರ ಕಿಂಗ್ಸ್ನಲ್ಲಿ ನಾನಿದ್ದೆ. ಈ ವರ್ಷ ಅಪ್ಪು ಕಪ್ 2 ವೀರ ಕನ್ನಡಿಗ ಬುಲ್ಸ್ ಟೀಮಲ್ಲಿ ನಾನು ಆಡ್ತಾ ಇದ್ದೀನಿ. ಖಂಡಿತ ಒಳ್ಳೆ ಎಫರ್ಟ್ ನಮ್ಮ ಟೀಮಿಂದ ಕೊಡ್ತೀವಿ ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಅಪ್ಪು ಕಪ್ಪು ತುಂಬಾ ಖುಷಿ ಕೊಟ್ಟಂತ ಆಟ. ನನಗೆ ಇಂಡಸ್ಟ್ರಿನಲ್ಲಿ ಇದ್ದು ಇಷ್ಟು ದೊಡ್ಡ ಮಟ್ಟಿಗೆ ಬ್ಯಾಡ್ಮಿಂಟನ್ನ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದು ಚೇತನ್ ಸೂರ್ಯ ಮತ್ತೆ ಅವರ ತಂಡ. ಅದಕ್ಕೆ ನಾವು ಯಾವಾಗಲೂ ಚಿರಋಣಿ ಅಂತಾನೆ ಹೇಳಬೇಕು. ಬ್ಯಾಡ್ಮಿಂಟನ್ ಅಂದ್ರೆ ನನ್ನ ಫೇವ್ರೆಟ್ ಗೇಮು. ಅದರಲ್ಲೂ ಈ ಮಟ್ಟಕ್ಕೆ ನಮ್ಮನ್ನೆಲ್ಲ ಕರೆದು ನಮಗೊಂದು ವೇದಿಕೆ ಕೊಟ್ಟು ನಮ್ಮನ್ನ ಇಲ್ಲಿ ಆಡಿಸ್ತಿದ್ದಾರೆ ಅಂದ್ರೆ ಅವರ ಪರಿಶ್ರಮ, ಅವರ ಇಂಟ್ರೆಸ್ಟು, ಆ ಸ್ಪೋರ್ಟ್ಸ್ ಬಗ್ಗೆ ಇರುವಂತ ಅವ್ರಿಗಿರುವಂತ ಅಭಿಮಾನ, ಇದೆಲ್ಲದಕ್ಕೂ ತುಂಬಾ ಧನ್ಯವಾದಗಳು ಸರ್. ಬೇರೆ ಇದ್ರೂ ಸ್ಪೋರ್ಟ್ಸ್ ಮೇಲೆ ತೋರಿಸೋ ಇಂಟ್ರೆಸ್ಟ್ ನೋಡಿದ್ರೆ ನಮಗೆ ಐ ಫೀಲ್ ವೆರಿ ವೆರಿ ಮತ್ತೆ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ಇದು ಮಾಡ್ತಾ ಇದ್ದೀರಾ. ಲಾಸ್ಟ್ ಟೈಮ್ ನಾನು ಕಂಡಕ್ಟ್ ಮಾಡಿದಾಗ ಐ ಥಾಟ್ ಐ ಶುಡ್ ಅಡ್ಜಸ್ಟ್ ಟು ಯು ಅಂತ ಅಂದ್ಕೊಂಡು ನಾನು ಹಾಗೆ ಮಾಡಿದ್ದು. ಬಟ್ ಆಡ್ದವರು ಮತ್ತೆ ದ ಇಂಟ್ರೆಸ್ಟು ದ ಸ್ಪೋರ್ಟ್ಸ್ ಸ್ಪಿರಿಟ್ ನೋಡಿದಾಗ ಐ ವಾಸ್ ಸೀರಿಯಸ್ಲಿ ಸರ್ಪ್ರೈಸ್. ಯಾಕಂದರೆ ದ ಬಾಂಡಿಂಗ್ ಬಿಟ್ವೀನ್ ದಿ ಪ್ಲೇಯರ್ಸ್, ಓನರ್ಸ್, ಕ್ಯಾಪ್ಟನ್ ಮತ್ತು ಚೇತನ್ ಸೂರ್ಯ ಸರ್ ಆ್ಯಂಡ್ ಅವ್ರ ವೈಫ್ ಅವ್ರ ಇನ್ವಾಲ್ವ್ಮೆಂಟಲ್ಲಿ ನೋಡಿದಾಗ ಇಟ್ ವಾಸ್ ನೋ ಲೆಸ್ ದೆನ್ ಫಾರ್ ಎನಿ ನ್ಯಾಷನಲ್ ಟೂರ್ನಮೆಂಟ್. ಯಾಕಂದ್ರೆ ನಾನು ತುಂಬ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀನಿ, ಕಮರ್ಷಿಯಲ್ ಆಗು ಮಾಡಿದ್ದೀನಿ, ಈ ಕಡೆ ಫಾರ್ ದ ಪ್ಲೇಯರ್ಸ್ ಈ ಥರ ಟೆಕ್ನಿಕಲ್ ಆಗು ಮಾಡಿದ್ವಿ. ಬಟ್ ದಿಸ್ ವಾಸ್ ವೆರಿ ವೆರಿ ಸ್ಪೆಷಲ್. ಫಸ್ಟ್ ಆಫ್ ಆಲ್ ಇದು ಅಪ್ಪು ಕಪ್ ಅಂದಾಗ ಆ ಅಪ್ಪು ಸರ್ ಮತ್ತೆ ನಮಗೊಂದು ಬೇರೆ ಒಂದು ಇನ್ವಾಲ್ವ್ಮೆಂಟ್ ಇತ್ತು. ಯಾಕೆಂದರೆ ಐ ವಾಸ್ ವೆರಿ ಗುಡ್ ಎಟ್ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್. ಇದು ಆ್ಯಕ್ಚುಲಿ ಇಸ್ ಮೈ ಒನ್ ಆಫ್ ದಿ ಪಾರ್ಟ್. ಬಟ್ ನಾನು ಐ ಆಮ್ ಟೋಟಲಿ ಇಂಟು ಸ್ಪೋರ್ಟ್ಸಲ್ಲಿದ್ದಾಗ ಈವನ್ ಐ ಆಮ್ ಬಿಂಗ್ ಎ ಇಂಜಿನಿಯರ್, ಐ ಆಮ್ ಟೋಟಲಿ ಇಂಟು ಸ್ಪೋರ್ಟ್ಸ್. ಅದನ್ನು ನಾನು ಮರ್ತೆ ಬಿಟ್ಟಿದ್ದೀನಿ, ನಾನು ಇಂಜಿನಿಯರ್ ಅನ್ನೋದೇ. ಈಗ ಆಗಿದ್ದಾಗ ಬಟ್ ಯುವರ್ ಇಂಟ್ರೆಸ್ಟು ಮತ್ತು ನಿಮ್ಮ ಎಫರ್ಟು ಯುವರ್ ವೆರಿ ಪ್ರೊಫೆಷ್ನಲ್, ವೆರಿ ವೆರಿ ಪ್ರೊಫೆಷ್ನಲ್. ಐ ಲೈಕ್ ಎಲ್ಲರೂ ಹೇಳಿದಾಗ ದ ಬೆಸ್ಟ್ ಟೀಮ್ ಲೆಟ್ ದೆಮ್ ವಿನ್. ಐ ಆಮ್ ದೇರ್ ಆ್ಯಂಡ್ ಯು ಆರ್ ದೇರ್ ಫಾರ್ ದ ಗೇಮ್. ನಾವೆಲ್ಲರೂ ಆಟಕ್ಕೋಸ್ಕರ ಬಂದಿರೋದು. ಎಲ್ಲರೂ ಖುಷಿ ಖುಷಿಯಾಗಿ ಆಡೋಣ. ಸೆಕೆಂಡ್ ಒನ್ ಹೆಸರು ವಿವಾನ್. ವಿವಾನ್ ಒಂದು ಸ್ವಲ್ಪ ಮುಂದೆ ಬರಬೇಕು ಪ್ಲೀಸ್. ವೀರ ಕನ್ನಡಿಗ ಬುಲ್ಸ್. ವಿವಾನ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಮೌನೇಶ್ ಅವರ ಟೀಮ್. ಎಸ್, ನೀವು ಈ ಕಡೆ ಬರ್ತೀರಾ ಇಬ್ರು? ಥ್ಯಾಂಕ್ ಯು. ವಿನಯ್ ಗೌಡ. ವಿನಯ್ ಗೌಡ ಅವ್ರು ಮುಂದೆ ಬರಬೇಕು ಪ್ಲೀಸ್. ಬಾಲ್ ಹಿಡ್ಕೊಂಡೇ ಬಂದು. ಮೌರ್ಯ ವೈಟ್ ಗೋಲ್ಡ್. ಮೌರ್ಯ ವೈಟ್ ಗೋಲ್ಡ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ವಿನಯ್ ಅವರೇ. ಆರ್ಯನ್ ಸಂತೋಷ್.
ಆರ್ಯನ್ ಸಂತೋಷ್, ರಾಜ್ಕುಮಾರ ಕಿಂಗ್ಸ್. ರಾಜ್ಕುಮಾರ ಕಿಂಗ್ಸ್. ಅರ್ಜುನ್. ಅರ್ಜುನ್. In ಗಂಧದ ಗುಡಿ ವಾರಿಯರ್ಸ್. ಗಂಧದ ಗುಡಿ ವಾರಿಯರ್ಸ್. ಸೂರಜ್ ಗೌಡ. ಸೂರಜ್ ಗೌಡ ಅವರು ಇಬ್ರು. ಜಾಕಿ ರೈಡರ್ಸ್. ಜಾಕಿ ರೈಡರ್ಸ್. ಕಂಗ್ರ್ಯಾಚುಲೇಷನ್ಸ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸೂರ್ಯ ಹಾಗೂ ಸುಷ್ಮಾ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೆನ್ನ ಕಾಲ್ ಮಾಡಿದ್ದಕ್ಕೆ. ಚೇತು ಅಗೇನ್ ಸೀಸನ್ 2 ಆಡ್ತಿದ್ದೀವಿ. ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್, ಗುಡ್ ಲಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಬ್ಬು ಕಪ್ಪು ನಮ್ಗೆ ಯಾವಾಗಲೂ ಸ್ಪೆಷಲ್ ಆಗೇ ಇದೆ. ರಾಜ್ ಕಪ್ಪಲ್ಲೂ ಆಡಿದ್ದೀವಿ. ಸೊ ರಾಜೇಶ್ ಬ್ರಹ್ಮ ಅವ್ರ ಕಡೆಯಿಂದ ನಾವು ರಾಜ್ ಕಪ್ ಆಡ್ಕೊಂಡ್ಬಂದಿದ್ದೀವಿ. ಇವಾಗ ಶಟಲ್ ಬ್ಯಾಡ್ಮಿಂಟನ್ ಸೀಸನ್ 1 ಆಡಿರಲಿಲ್ಲ, ಈಗ ಸೀಸನ್ 2 ಆಡ್ತಾ ಇದ್ದೀನಿ. ಸೊ ಮೇಡಮ್ ನಮಗೆ ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಏನಕ್ಕಂದರೆ ಮೇಡಮ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಏನಕ್ಕಂದರೆ ನಾವು ಹೊಸಕೋಟೆಯಲ್ಲಿ ಯಾವತ್ತೂ ಸರ್ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮೇಡಮ್ನ. ಸೊ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಅದು ನೋಡಿರೋದು ಈಗಲೂ ಹಾಗೆ ಕಣ್ಮುಂದೆ ಇದ್ದಂಗಿದೆ. ಸೊ ಅಪ್ಪು ಕಪ್ ತುಂಬಾ ಸ್ಪೆಷಲ್ ಇರೋದ್ರಿಂದ ನಮಗೆ ಅಪ್ಪು ಸರ್ ಆಶೀರ್ವಾದ ರೆಗ್ಯುಲರ್ ಆಗಿ ನಮಗೆ ಎದುರುಗಡೆ ಮೇಡಮ್ ಯಾವ ಥರ ಬರ್ತಾರೆ ಅದೇ ಥರ ನಮ್ಗೆ ಕಾಣಿಸ್ತಾನೆ ಇರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಫ್ರೆಂಡ್ಲಿ ಆಗಿ ಆಡಿ, ಆಮೇಲೆ ಇಂಜುರಿ ಮಾಡ್ಕೊಳ್ಳೋದು ಬೇಡ, ತುಂಬ ಸ್ಪೆಷಲ್ ಆಗಿರುವಂಥದ್ದು. ಆ್ಯಂಡ್ ಒನ್ಸ್ ಅಗೇನ್ ತುಂಬಾ ಒಂದು ಯಶಸ್ಸಿನ ಮಟ್ಟಕ್ಕೆ ತೊಗೊಂಡೋಗೋಣ. ಅಪ್ಪು ಕಪ್ ಶಟಲ್ ಬ್ಯಾಡ್ಮಿಂಟನ್ ಏನು ಆಡ್ತಾ ಇದೀವಲ್ಲ, ಅದು ರಾಜ್ ಕಪ್ ಯಾವ ಥರ ತೊಗೊಂಡೋಗಿ ಕ್ರಿಕೆಟ್ನ, ಹಾಗೆ ಇದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಣ ಅಂತ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ನನಗೆ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ, ಆ್ಯಂಡ್ ಅಪ್ಪು ಸರ್ ಅಂದರೆ ಅದಕ್ಕಿಂತ ತುಂಬ ಇಷ್ಟ. ಸೊ ಎರಡು ಸೇರಿದಂಥ ಈ ಒಂದು ಟೂರ್ನಮೆಂಟಲ್ಲಿ ನಾನು ಭಾಗಿಯಾಗಿರೋದು ಬಹಳ ಖುಷಿ ಇದೆ. ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯರ್ ಸಪೋರ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದು ಮೊದಲನೇ ಬಾರಿ ಆಡ್ತಿರೋದು ನಾನು. ಚೇತನ್ ಸೂರ್ಯ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸೆಕೆಂಡ್ ಸೀಸನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ it's an honor to be associated with anything that starts with the name Appu sir. So thank you so much for having me, and all the very best to everyone. Thank you. ಎಲ್ರಿಗೂ ನಮಸ್ಕಾರ. ಒಂದು ಜೋರ ಚಪ್ಪಾಳೆ ತಡಿ ಪ್ಲೀಸ್ ನಮ್ಮ ಟೀಮಿಗೆ. ಸೀಸನ್ 2 ಚೇತು, ಸುಷ್ಮಾ, hats off to you man. A persistence, a dedication, a fire in the belly. ಇಬ್ಬರಿಗೂ ಚೇತು ಮತ್ತು ಸುಷ್ಮಾಗೆ ಇಬ್ಬರಿಗೂ ಅಭಿನಂದನೆ ಹೇಳುತ್ತಾ, ಮ್ಯಾಮ್ such an honor to see you again. ಥ್ಯಾಂಕ್ಸ್ ರಾಗಿಣಿ. ಎಲ್ಲರೂ ಎಲ್ಲ ಟೀಮ್ ಓನರ್ಸ್ಗೆ ಒಳ್ಳೇದು ಅಂತ ಹೇಳ್ತಾ, ಈ ಸಲ ಕಪ್ ನಮ್ದೆ. ಆಲ್ ದ ಬೆಸ್ಟ್. ಡ್ಯೂ ರೆಸ್ಪೆಕ್ಟ್ ಟು ಅಪ್ಪು ಸರ್ ಆ್ಯಂಡ್ ಮೇಡಮ್. ಥ್ಯಾಂಕ್ ಯು ಸೂರ್ಯ ಆ್ಯಂಡ್ ಸ್ಟೆಲ್ಲಾ ಟೀಮ್ ಸೀಸನ್ 2 ಮಾಡೋದಕ್ಕೆ. ನಾನು ಜಾಸ್ತಿ ಮಾತಾಡೋಲ್ಲ, ಶಟಲ್ ಮತ್ತು ರಾಕೆಟ್ ಕೊಟ್ಟಿದ್ದರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಿದ್ದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೀಮ್ಗೆ ಹೇಳ್ತೀನಿ, ಐ ಗಿವ್ ಮೈ 100% ಡೆಡಿಕೇಶನ್. ಈ ಟೂರ್ನಮೆಂಟ್ ಮಾಡಬೇಕು, ಅಪ್ಪು ಕಪ್ಪು ಹೆಸರನ್ನ ಇಡಬೇಕು. ಅದಕ್ಕೆ ಯಾವ ತರ ಮಾಡೋಣ ಅಂತೇಳಿ ಚೇತನ್ ಮತ್ತು ಶರ್ಮಾ ಅಂತ ಇದ್ರು ಅವಾಗ. ಈಗ ನಿಮ್ ಜೊತೆಲಿ ಇಲ್ವೇನೋ ಗೊತ್ತಿಲ್ಲ. ಅವರೆಲ್ಲ ಬಂದು ನನ್ನನ್ನು ಕೇಳ್ಕೊಂಡ್ರು. ಮಾಡಕ್ ಮುಂಚೆ ಅಶ್ವಿನಿ ಮೇಡಮ್ ಅವರ ಅನುಮತಿ ಇದೆಯೇನಪ್ಪ ಇದಕ್ಕೆ, ಯಾಕೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಸರ್ ಮೇಡಮ್ ಅಪ್ರೂವ್ ಮಾಡಿದ್ದಾರೆ, ನೀವು ಅದಕ್ಕೆ ಸ್ಪಾನ್ಸರ್ ಮಾಡಬೇಕು, ಈ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಬೇಕು, ಅದು ನಿಮ್ಮ ಸಹಕಾರ ಬೇಕು ಅಂತ ನನ್ನ ಹತ್ರ ಬಂದಿದ್ರು. ಅಪ್ಪು ಕಪ್ಪು ಅಂದ್ರೆ ಅದಕ್ಕೆ ಆದಂತ ಒಂದು ಶಕ್ತಿ ಇರಬೇಕು. ಅದನ್ನ ಹೆಂಗಂದ್ರೆ ಹಂಗ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ಒಂದು ರೊಟೇಟಿಂಗ್ ಕಪ್ಪು ತರ ಮಾಡಬೇಕು. ಅದನ್ನ ಅಪ್ಪು ಅವರ ಭಾವಚಿತ್ರ ಇರತಕ್ಕಂಥದ್ದು, ವಿತ್ ಬ್ಯಾಟ್ ಇರತಕ್ಕಂಥದ್ದು, ಅದು ಪ್ಯೂರ್ ಬೆಳ್ಳಿಯಲ್ಲೇ ನಾನು ಮಾಡಿಸ್ಕೊಡ್ತೀನಿ, ಅದು ಎಷ್ಟಾದ್ರೂ ಕಾಸ್ಟ್ ಆಗ್ಲಿ ಅಂತೇಳಿ ಅದನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದು ಮೊದಲನೇ ಸೀಸನ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ರೀತಿ ಇವತ್ತು ಚೇತನ್ ಅವರು ಮತ್ತು ಅವರ ತಂಡ ಈ ಒಂದು ಸೆಕೆಂಡ್ ಎಪಿಸೋಡ್ನ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನ ಕೋರ್ತಾ ಇದ್ದೀನಿ. 20 ಟೀಮ್ ಅಲ್ವಾ, 10 ಟೀಮ್, ವುಮೆನ್ಸ್ ವಾರಿಯರು ಇದ್ದಾರೆ, ಮೆನ್ಸ್ ವಾರಿಯರು ಇದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ಈ ಒಂದು ರನ್ನರ್ಸ್ ಮತ್ತು ವಿನ್ನರ್ಸ್ ಮತ್ತು 3ನೇ ಪ್ರೈಸ್ ಅಲ್ವಾ, ರನ್ನರ್ಸ್ ಏನಿದ್ದಾರೆ ಅವರಿಗೆ 100 ಗ್ರಾಮ್ ಗೋಲ್ಡ್ ಅನ್ನ ನಾನು ಕೊಡ್ತೀನಿ. ಮೊದಲನೇ ಪ್ರೈಸ್ ವಿನ್ನರ್ಸ್, ಸಾರಿ
ವಿನ್ನರ್ಸ್ಗೆ ಮೊದಲನೇ ಪ್ರೈಸು 100 ಗ್ರಾಮ್ಸ್ ಗೋಲ್ಡ್, ಏನ್ ಬೇಕಾದ್ರೆ ತಗೋಬಹುದು. ಎರಡನೇ ಪ್ರೈಸ್ 50 ಗ್ರಾಮ್ಸ್ ಗೋಲ್ಡ್. ಮೂರನೇ ಪ್ರೈಸ್ ಸಮಾಧಾನಕರ ಪ್ರೈಸ್ ಯಾವ್ದು ಮೂರನೇ ಪ್ರೈಸ್, ಅದಕ್ಕೂ 25 ಗ್ರಾಮ್ಸ್, ಟೋಟಲ್ 175 ಗ್ರಾಮ್ಸ್. ಇದಕ್ಕೆ ನಾನು ಸ್ಪಾನ್ಸರ್ ಮಾಡ್ತೀನಿ. ಬಂಗಾರ ಬಲು ಭಾರ ಆಗಿದೆ, ಆದ್ರೂ ನಿಮ್ಗೆ ಖುಷಿ ಇಲ್ಲ, ಇರ್ಲಿ ಪರವಾಗಿಲ್ಲ, ನಿಮ್ಮ ಬಾಡು ಬಂಗಾರವಾಗ್ಲಿ, ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಯಶಸ್ವಿ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಅಶ್ವಿನಿ ಮೇಡಮ್ಗೆ ಮತ್ತೆ ಎಲ್ಲ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಕೂಡ ನಮ್ಮ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಆಡುವಂತ ಒಂದು ಇಂಟರ್ನ್ಯಾಷನಲ್ ಕಪ್ ಆಗಿ ಇದು ಮೂಡು ಬರಬೇಕು ಅಂತೇಳಿ ಚೇತನ್ಗೂ ಕೂಡ ನಾನು ಹೇಳ್ತಾ, ನಾವು ನಿಮ್ ಜೊತೆಲಿ ನಿಲ್ತೀವಿ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡು ಬರ್ಲಿ ಅಂತೇಳಿ ನಾವು ಕನ್ನಡಿಗರ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡೋಣ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಶಣೆ ಅವರು ಒಂದು ವಾರದಿಂದ ಸಿಕ್ಬಿಟ್ಟು ಅಪ್ಪ ಅವರ ಹೆಸರಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟರು. ಜೊತೆಗೆ ಚೇತನ್ ಅವರು ಮತ್ತು ಅವರೆಲ್ಲ ತಂಡದವರು ಕೂಡ ಭಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಅಪ್ಪ ಅವರ ಹೆಸರಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರೋಂಥದ್ದು ಭಾಳ ಸಂತೋಷ ತಂದು ಕೊಡ್ತಾ ಇದೆ. ಯಾಕೆ ಅಂತಂದರೆ ಅಪ್ಪ ಅವ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳೋ ಅಗತ್ಯ ಇಲ್ಲ. ಅಪ್ಪ ಅಂದರೆ ಒಂದು ಶಕ್ತಿ, ನಿತ್ಯ ಕೂಡ ಅವರು ಒಂದು ಚೈತನ್ಯವಾಗಿ ನಮ್ಮೆಲ್ಲರ ಮಧ್ಯೆ ಅವರು ಹರಡ್ತಾನೆ ಇರ್ತಾರೆ. ಅಪ್ಪ ಅವರು ನಮ್ಮ ಬೆಳ್ಳಿ ತೆರೆಯ ಒಂದು ಐಕಾನ್. ಯಾಕೆ ಅಂತಂದರೆ ಬರೀ ನಟರಾಗಿ ಅಲ್ಲ, ಅವರ ನಡವಳಿಕೆ ಮತ್ತು ಅವರ ವ್ಯಕ್ತಿತ್ವದಿಂದಾಗ ಕೂಡ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥವ್ರು. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದರೆ 3 ಪೀಳಿಗೆಯ ಜನರಿಗೆ ಅಪ್ಪು ಅವರು ಭಾಳ ಇಷ್ಟ ಆಗ್ತಾರೆ. ಯಾಕೆಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅಪ್ಪು ಅಂದರೆ ಇಷ್ಟ, ನನಗೂ ಕೂಡ ಅಪ್ಪು ಅಂದರೆ ಇಷ್ಟ, ನನ್ನ ಮಕ್ಕಳಿಗೂ ಕೂಡ ಅಪ್ಪು ಅಂದರೆ ಇಷ್ಟ. ಹೀಗಾಗಿ ಅಪ್ಪು ಅವರ ಹೆಸರಿನಲ್ಲಿ ಈ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಏನು ನಡೀತಾ ಇದೆ ಸೀಸನ್ 2, ಅದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಎಲ್ಲ ಆಟಗಾರರಿಗೂ ಮತ್ತು ಕಾರ್ಯಕ್ರಮದ ಸಂಘಟಕರಿಗೂ ಸಂದರ್ಭದಲ್ಲಿ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ, ಬಂದು ಇನ್ವೈಟ್ ಮಾಡ್ತೀನಿ ಅಂತ. ನನಗೆ ಅಪ್ಪು ಮೇಲೆ ಇರುವಂಥ ಅಭಿಮಾನ ಅವನನ್ನು ಕರ್ಸ್ಕೊಳ್ಳಿಲ್ಲ. ಬರಬೇಡ, ಇದು ನನ್ನ ಮನೆ ಕೆಲಸ, ನಮ್ಮ ಹುಡುಗ ಹೆಸರಿಟ್ಟು ನೀವು ಮಾಡ್ತಾ ಇದ್ದೀರಾ, ಸೀಸನ್ 1 ಕರೀಲಿಲ್ಲ, 2 ಕರೆದಿದ್ದೀರ, ಭಾಳ ಸಂತೋಷದಿಂದ ಬರ್ತೀನಿ ಅಂತ ಹೇಳಿದೆ. ಇವತ್ತು ತಡವಾಗಿ ಬಂದೆ. ಹೊನ್ನವಳ್ಳಿ ಕೃಷ್ಣವರ ಒಂದು ಸನ್ಮಾನ ಸಮಾರಂಭ ಇತ್ತು. ಯಾಕೆ ಅಂತ ಹೇಳಿದ್ರೆ 40 ವರ್ಷದ ಸ್ನೇಹ, ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ನಮ್ಮನ್ನೇ ಕರೆದಿದ್ರು. ಅದನ್ನು ಮುಗಿಸ್ಕೊಂಡು ಇದಕ್ಕೆ ಬಂದೆ. ಒಟ್ಟಿನಲ್ಲಿ ಕ್ರೀಡೆ ಎಲ್ಲರಲ್ಲೂ ಇರಬೇಕು. ಕ್ರೀಡೆ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬೋದು, ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡ್ಕೋಬೋದು. ಹಾಗಾಗಿ ಈ ಒಂದು ಅಪ್ಪು ಸೀಸನ್ 2 ಯಶಸ್ವಿ ಆಗಲಿ. ಯಾಕೆ ಅಂತ ಹೇಳಿದ್ರೆ ಅಪ್ಪು ಹೆಸರು ಎಲ್ಲಿರುತ್ತೋ ಅಲ್ಲಿ ಯಶಸ್ಸನ್ನು ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮೊದಲು ರಾಜ್ ಕಪ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೆ. ಇಲ್ಲೇ ಇದ್ದಾರೆ ಎಲ್ಲೋ ರಾಜೇಶ್ ಬ್ರಹ್ಮವರು ಅವರು ನಮ್ಮನ್ನು ದುಬೈಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ನಾನೇ. ಅಷ್ಟು ಅದ್ಭುತವಾಗಿ ನಡೆಸ್ಕೊಡ್ರು. ಈ ಬಾರಿನೂ ಕೂಡ ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಎಲ್ಲೂ ಕೂಡ ಈ ಕ್ರೀಡೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು ಅಪ್ಪು ಹೆಸರಿಗೆ ಕೆಟ್ಟ ಕಳಂಕವನ್ನು ತರದಂಗೆ ಈ ಕ್ರೀಡೆನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋದಾಗ ನಾವೆಲ್ಲರೂ ಖುಷಿ ಪಡ್ತೀವಿ. ನಮಸ್ಕಾರ. ಸೀಸನ್ 2 ಈ ಒಂದು ಆಗ್ತಿದೆ ಅಂದರೆ ಇದ್ರ ಹಿಂದೆ ಎಷ್ಟು ಶ್ರಮ ಇದೆ, ಎಷ್ಟು ಎಫರ್ಟ್ಸ್ ಇದೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿರುವಂಥ ಅಜೆಂಡಾಸ್ ಆಗಲಿ, ಮೀಟಿಂಗ್ಸ್ ಆಗಲಿ. ಐ ನೋ ದ ಹಾರ್ಡ್ ವರ್ಕ್ ಯು ಪೀಪಲ್ ಹ್ಯಾವ್ ಪುಟ್ ಇನ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಎಲ್ಲ ಟೀಮ್ಸ್, ಆಲ್ ದಿ 8 teams ಫಾರ್ ಕಮಿಂಗ್ ಬ್ಯಾಕ್. ಸೀಸನ್ 1 ವಾಸ್ ಅಮೇಝಿಂಗ್. ನನಗೂ ಖುಷಿ ಏನಂದರೆ ಬಿಕಾಸ್ ಯಾವತ್ತಾದರೂ ಒಂದು ನಮ್ಮ ಸ್ಯಾಂಡಲ್ವುಡಲ್ಲಿ ಸ್ಪೋರ್ಟ್ಸ್ ಲೀಗ್ಸ್ ಆದಾಗ, ಕ್ರಿಕೆಟ್ ಆಗಲಿ ಬ್ಯಾಡ್ಮಿಂಟನ್ ಆಗಲಿ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಕ್ಯಾರಿ ದ ಬ್ಯಾಟನ್ ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ ದಟ್ ದ ಹೋಲ್ ಇಂಡಸ್ಟ್ರಿ ಕಮ್ಸ್ ಟುಗೆದರ್ ಟು ಪ್ಲೇ ಸ್ಪೋರ್ಟ್ಸ್. ಆ್ಯಂಡ್ ಸ್ಪೆಷಲಿ ಈ ಒಂದು ಕಪ್ಪಲ್ಲಿ ದ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಫ್ರಾಮ್ ಆಲ್ ದ ಡಿಫ್ರೆಂಟ್ industries, all the different technicians, owners, builders, everybody comes together. So I think
ಆ ಒಂದು ಸಂದರ್ಭ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಬೆಸ್ಟ್ ವಿಶಸ್, ನನ್ನ ಪ್ರೀತಿ, ನನ್ನ ಸಪೋರ್ಟ್ ಯಾವತ್ತೂ ಇದೆ ಟು ಯು ಗೈಸ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ಸೀಸನ್ 2. ಹೊಸ 2 ಟೀಮ್ಸ್ ಕೂಡ ಇವಾಗ ಜಾಯಿನ್ ಆಗಿದೆ. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಗೈಸ್ ಪ್ಲೇ ರಿಯಲಿ ವೆಲ್. ಸೀಸನ್ 1 ವಾಸ್ ಸೂಪರ್ ಸಕ್ಸಸ್ಫುಲ್. ಸೀಸನ್ 2 ಇನ್ನೂ ಚೆನ್ನಾಗಾಗಲಿ. ಎಲ್ಲರೂ ಒಟ್ಟಿಗೆ ಹಾಡೋಣ. ಎಲ್ಲರೂ ಈ ಒಂದು ಅಪ್ಪು ಕಪ್ದು ಸಂಭ್ರಮ ಥರ ಇರುತ್ತೆ ಯಾವತ್ತೂ. ಸೊ ಅದೇ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಸೆಲೆಬ್ರೇಷನ್ ಥರ ಈ ಒಂದು ಟೂರ್ನಮೆಂಟ್ನ ಪ್ಲೇ ಮಾಡೋಣ. ಆ್ಯಂಡ್ ಮೇ ದ ಬೆಸ್ಟ್ ಟೀಮ್ ವಿನ್. ಕಂಗ್ರ್ಯಾಚುಲೇಷನ್ಸ್.